ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನಕ್ಕೆ ವಾಟರ್ ಸ್ಟ್ರೋಕ್ ಕೊಟ್ಟ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಇದು ಹಲವು ಬಾರಿ ಚರ್ಚೆಗೆ ಬಂದಿತ್ತು. ಈಗ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾರದಂಥ ಒಂದು ಆಘಾತ ಮತ್ತು ಇದಾಗಿಬಿಟ್ಟಿದ್ದೇ ಹೌದಾದರೆ, ಇದನ್ನು ಸಾಧಿಸುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದ್ದೇ ಹೌದಾದರೆ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದಂತಹ ಪರಿಸ್ಥಿತಿ ಬಂದೊದಗಬಹುದು. ಡಬಲ್ ಶಾಕ್, ಎರಡೆರಡು ಆಘಾತಕಾರಿ ಸುದ್ದಿಗಳು ಅಪ್ಪಳಿಸಿವೆ ಪಾಕಿಸ್ತಾನಕ್ಕೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಪಾಕಿಸ್ತಾನಕ್ಕೆ ಜೀವನಾಧಾರವಾಗಿರುವ ಸಿಂಧೂ ನದಿ ನೀರಿನ ವಿಚಾರದಲ್ಲಿ ಭಾರತ ಈಗ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಇಷ್ಟು ವರ್ಷಗಳ ಬಳಿಕ, 64 ವರ್ಷಗಳ ಬಳಿಕ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ಮತ್ತೆ ರೀಲುಕ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೀಗ ಭಾರತ ಪಾಕಿಸ್ತಾನಕ್ಕೆ ನೋಟಿಸನ್ನು ಜಾರಿ ಮಾಡಿರೋದು. ಹಿಂದೆ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಸಿಂಧೂ ನದಿ ನೀರಿನ ಒಪ್ಪಂದ ಆಗಿತ್ತು. ಇಬ್ಬರು ಏನೇ ಸಮಸ್ಯೆ ಬಂದರೂ ಮಾತುಕತೆಯ ಮೂಲಕವೇ ಬಗೆಹರಿಸ್ಕೊಳ್ಬೇಕು ಅಂತ 64 ವರ್ಷಗಳ ಹಿಂದೆ, ಅದು ನೆಹರು ಅವರ ಕಾಲದಲ್ಲಿ ಆಗಿದ್ದಂತಹ ಒಪ್ಪಂದ. ನಿಜವಾಗಿ ಸಿಂಧೂ ನದಿಯ ಮೇಲೆ ಭಾರತಕ್ಕೆ ಹಕ್ಕಿದ್ರೂ ಕೂಡ ಪಾಕಿಸ್ತಾನ ಪಡ್ಕೊಳ್ತಿರುವಂಥ ಪಾಲು ದೊಡ್ಡ ಮಟ್ಟದಲ್ಲಿದೆ. 70-80% ಪಾಕಿಸ್ತಾನದ ಪಾಲಾಗ್ತದೆ. ಪಾಕಿಸ್ತಾನ ಇವತ್ತು ಇಷ್ಟು ಆರ್ಥಿಕ ಸಂಕಷ್ಟದ ನಡುವೆಯೂ ಉಸಿರಾಡ್ತಿದೆ ಅಂದರೆ ಅದಕ್ಕೆ ಕಾರಣ ಸಿಂಧೂ ನದಿ ನೀರು. ಭಾರತ ಬಳಸ್ಕೊಳ್ತಿರೋದು 20-25% ನೀರನ್ನು ಮಾತ್ರ, ಅದು ಪೂರ್ತಿಯಾಗಿ ಸಿಗ್ತಾ ಇಲ್ಲ. ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜಲವಿದ್ಯುತ್ ಯೋಜನೆಗಳನ್ನು ರೂಪಿಸೋದಕ್ಕೆ, ಬೇರೆ ಬೇರೆ ಕೆಲಸಗಳಿಗೆ ಪಾಕಿಸ್ತಾನ ಅಡ್ಡಗಾಲ ಹಾಕ್ತಿದೆ. ಭಾರತ ನೀರು ಯೂಸ್ ಮಾಡ್ಕೊಳ್ತಿದೆ ಅಂತ ಅಂತಾರಾಷ್ಟ್ರೀಯ ಕೋರ್ಟ್ಗೆಲ್ಲ ಮೂವ್ ಆಗಿ ಪದೇ ಪದೇ ಕಿರಿಕ್ ಮಾಡಿಕೊಂಡು ನಮ್ಮ ಭಾಗದ ನೀರನ್ನು ಯೂಸ್ ಮಾಡ್ಕೊಳ್ಳೋದಕ್ಕೂ ಪಾಕಿಸ್ತಾನ ಆಗಾಗ ಖ್ಯಾತೆ ತೆಗಿತಿರೋದನ್ನು ನೋಡ್ತಾ ಇದ್ದೀವಿ. ಉದಾಹರಣೆ, ಕಿಶನ್ ಗಂಗಾ, ರತಲೆ ಜಲವಿದ್ಯುತ್ ಯೋಜನೆಗೆ ಪದೇ ಪದೇ ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸ್ಕೊಂಡೇ ಬಂದಿದೆ. ಸಿಂಧೂ ನದಿ ಉಪನದಿಗಳು ಪಾಕಿಸ್ತಾನದ ಆರ್ಥಿಕತೆಯ, ಬರೀ ಕುಡಿಯೋ ನೀರು ಮಾತ್ರ ಅಲ್ಲ, ಆರ್ಥಿಕತೆಯ ಮತ್ತು ಆಹಾರ ಭದ್ರತೆಯ ಅಡಿಪಾಯ ಹಾಕ್ಕೊಟ್ಟಿರುವಂಥ ಒಂದು ಒಪ್ಪಂದ ಇದು. ಪಾಕಿಸ್ತಾನಕ್ಕೆ ಈ ಒಪ್ಪಂದ ಇಲ್ಲದೆ ಬದುಕೇ ಇಲ್ಲ ಅನ್ನೋ ಮಟ್ಟಿಗೆ ಆಧಾರ. ಹಾಗಾಗಿ ಭಾರತದ ಈ ಯೋಜನೆಗಳನ್ನು ಕೈ ಬಿಡಬೇಕು ಅಂತ ಖ್ಯಾತೆ ತೆಕ್ಕೊಂಡು ಬಂದಿದೆ ಪಾಕಿಸ್ತಾನ. ಪೂರ್ವದ ನದಿಗಳಾದ ರಾವಿ, ಬಿಯಾಸ್, ಸಟ್ಲೇಜ್ ನೀರು ಭಾರತಕ್ಕೆ ಸಂಬಂಧಪಟ್ಟಿದ್ದು, ಪಶ್ಚಿಮದ ನದಿಗಳಾದ ಚೆನಾಬ್, ಜೇಲಂ ಮತ್ತು ಸಿಂಧೂ ನದಿಗಳ ನೀರು ಪಾಕಿಸ್ತಾನಕ್ಕೆ ಅಂತ ಒಪ್ಪಂದ ಮಾಡಿಕೊಂಡಿದ್ದಾಗಿತ್ತು. ಸೊ ಇದರ ಫಲವಾಗಿ ಭಾರತಕ್ಕೆ ಸಿಗ್ತಾ ಇದ್ದದ್ದು ಬಹಳ ಕಡಿಮೆ ಸಿಂಧೂ ನದಿ ನೀರಲ್ಲಿ. ಸಿಂಧೂ, ಚೆನಾಬ್ ಹಾಗೂ ಜೇಲಂ ನದಿಗಳ ವ್ಯಾಪ್ತಿಯಲ್ಲಿ ಜಲವಿದ್ಯುತ್ ಯೋಜನೆ ಅಂತ ಕಾಮಗಾರಿಗಳನ್ನು ನಡೆಸೋದಕ್ಕೆ ನಿರ್ಬಂಧ ಏನಿರಲಿಲ್ಲ. ಜಲವಿದ್ಯುತ್ ಸ್ಥಾವರ ನಿರ್ಮಾಣ, ಪ್ರವಾಹ ನಿಯಂತ್ರಣ ಹಾಗೂ 150 TMCಗೂ ಅಧಿಕ ಪ್ರಮಾಣದ ನೀರನ್ನು ಶೇಖರಣೆ ಮಾಡೋದಕ್ಕೆ ಭಾರತಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕೂ ಅಡ್ಡಗಾಲು ಹಾಕ್ಕೊಂಡು ಬರ್ತಾ ಇದೆ ಪಾಕಿಸ್ತಾನ. ಈಗ ಭಾರತ ಹೊಸದೊಂದು ದಾಳವನ್ನು ಉರುಳಿಸಿರೋದು, ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾರದ ಆಘಾತ ಕೊಡ್ತಿದ್ದಾರೆ ಮೋದಿ. ಏನಂದರೆ, ಈ ಸಿಂಧೂ ನದಿ ನೀರಿನ ಒಪ್ಪಂದ ಇಷ್ಟು ವರ್ಷ ಆಯಿತು, 6.5 ದಶಕಗಳ ಬಳಿಕ ಹಾಗೆ ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ. ನೆಹರು ಅವರ ಕಾಲದಲ್ಲಿ ಮಾಡಿದ್ದಾಗಿತ್ತು. ಅವತ್ತು ಪಾಕಿಸ್ತಾನಕ್ಕೆ ನೀರು ಕೊಡೋದು ನಿಲ್ಲಿಸಬೇಕು ಅಂತ ಅಂದುಕೊಂಡಿತ್ತು ಭಾರತ. ಒಂದು ಸಲ ಭಾರತದ ಮೇಲೇ ಅವರು ದಾಳಿಗೆ ಮುಂದಾದಾಗ ವಾಟರ್ ಶಾಕ್ ಕೊಡುವಂಥ ಯೋಚನೆ ಆಗಿತ್ತು. ಆದರೆ ಅಲ್ಲಿ ಬರ ತಾಂಡವ ಆಡಿ ಪಾಕಿಸ್ತಾನದಲ್ಲಿ ಊಹೆ ಮಾಡಿದಂಥ ಪರಿಸ್ಥಿತಿ ಬಂದಾಗ ಅಮೇರಿಕ ಒಂದು ತಂತ್ರವನ್ನು ಮಾಡಿ, ಒಂದು ಅರ್ಥದಲ್ಲಿ ಕುತಂತ್ರವನ್ನು ಮಾಡಿ, ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತಕ್ಕೆ ಸಿಂಧೂ ನೀರು ದೊಡ್ಡ ಪ್ರಮಾಣದಲ್ಲಿ ಸಿಗದಂತಾಗತ್ತೆ ಈ ಒಪ್ಪಂದ ಮಾಡಿಸುವ ಮೂಲಕ. ಅಮೆರಿಕ ತನಗೆ ಸಂಬಂಧ ಇಲ್ಲದೆ ಇದ್ದರೂ ಮಧ್ಯಪ್ರವೇಶ ಮಾಡಿ ಕೈಯಾಡಿಸಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಬಲ ತುಂಬತ್ತೆ ಭಾರತದ ವಿರುದ್ಧ. ಸೊ ಈ ಒಪ್ಪಂದ ಅವತ್ತಾಯಿತು. ಮೊದಲು ಭಾರತ ತಾತ್ಕಾಲಿಕವಾಗಿ ನೀರನ್ನು ಕೊಡೋದಕ್ಕೆ ಒಪ್ಕೊಂಡಿತ್ತು. ಅದಾದ ಮೇಲೆ ಈ ಒಪ್ಪಂದ ಮತ್ತೊಂದು ಅಂದ್ಕೊಂಡು 6.5 ದಶಕ ಆಗಿದೆ. ಈಗಲೂ ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈಗ ಪರಿಸ್ಥಿತಿ ಬದಲಾಗಿರೋದ್ರಿಂದ, ವಾತಾವರಣ ಬದಲಾಗಿರೋದ್ರಿಂದ ಬದಲಾವಣೆ ಆಗಲೇಬೇಕು ಅಂತ ಈಗ ಭಾರತ ನೋಟಿಸನ್ನು ಜಾರಿ ಮಾಡಿರೋದು. ಮತ್ತು ಇದಕ್ಕೆ ಪಾಕಿಸ್ತಾನ ಒಪ್ಪಿ ಮಾತುಕತೆಗೆ ಬರೋ ತನಕ ಇಂಡಸ್ ಕಮಿಷನ್ ಮೀಟಿಂಗ್ಗಳನ್ನು ನಾವು ಅಟೆಂಡ್ ಮಾಡೋದೇ ಇಲ್ಲ ಅಂತ ಸೆಡ್ಡು ಹೊಡುತ್ತೆ ಭಾರತ. ಅಲ್ಲಿಗೆ ಪಟ್ಟು ಹಿಡದೇ ಬಿಟ್ಟಿದೆ. ಈ ಒಂದು ಒಪ್ಪಂದದಲ್ಲಿ ಬದಲಾವಣೆ ಆಗಬೇಕು, ನಮಗೆ ಸಿಗಬೇಕಾಗಿರುವಂಥ ಪಾಲು ದೊಡ್ಡದಾಗಬೇಕು ಅಂತ. ನೀರಿನ ಪ್ರಮಾಣ ಪಾಕಿಸ್ತಾನಕ್ಕೆ ಈಗ ಸಿಗ್ತಾ ಇದ್ದಿದ್ದು ಕಡಿಮೆ ಆಗಿಬಿಟ್ರೆ ಮಾತ್ರ
ತತ್ತರಿಸಿ ಹೋಗಲಿದೆ ಪಾಕಿಸ್ತಾನ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಜನಸಂಖ್ಯೆಯ ಆಧಾರದಲ್ಲಿ, ಭೂ ವಿಸ್ತೀರ್ಣದ ಆಧಾರದಲ್ಲಿ ನಾವು ಈ ಒಪ್ಪಂದವನ್ನು ಪರಸ್ಪರ ಗೌರವಿಸಬೇಕು. ವರ್ಲ್ಡ್ ಬ್ಯಾಂಕ್ ಹೇಳಿದ್ದದನ್ನೇ ನಾವು ಗೌರವಿಸ್ತಾ ಇದ್ದೀವಿ. ಭಾರತ ಕೂಡ ಅದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಮತ್ತೆ ಮರು ಮಾತುಕತೆಗೆ ಕೂರೋದಕ್ಕೆ ಪಾಕಿಸ್ತಾನಕ್ಕೆ ಒಂದು ಸ್ವಲ್ಪವೂ ಇಚ್ಛೆ ಇಲ್ಲ. ಯಾಕಂದರೆ ಅದರ ಪರಿಣಾಮ ಏನಾಗಬಹುದು ಅಂತ ಗೊತ್ತಿದೆ. ಸೊ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಸೃಷ್ಟಿಸಿ ಆದರೂ ಸರಿ ಪಾಕಿಸ್ತಾನವನ್ನು ಕಟ್ಟು ಹಾಕೋದಕ್ಕೆ ಭಾರತ ಒಂದು ಮಹತ್ವದ ಹೆಜ್ಜೆ ಇಡ್ತಿದೆ. ಇದುವರೆಗೆ ಸಾಧ್ಯವಾಗಿರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಿರೋ ನೀರನ್ನು ಕಟ್ಟು ಮಾಡೋದಕ್ಕೆ. ಪಾಕಿಸ್ತಾನಕ್ಕೆ ಧಾರಾಳವಾಗಿ ಅಲ್ಲ, ಆರ್ಥಿಕತೆಯ ಆಧಾರವಾಗಿ ಪರಿಣಮಿಸಿತ್ತು ಸಿಂಧೂ ನದಿ. ಆದರೆ ಈಗ ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಇದ್ರ ನಡುವೆ ಇನ್ನೊಂದು ಶಾಕ್, ಡಬಲ್ ಶಾಕ್ ಏನಪ್ಪ ಅಂತ ಕೇಳಿದ್ರೆ, ಪಾಕಿಸ್ತಾನಕ್ಕೆ 27 ಲಕ್ಷ ಕೋಟಿ ರೂಪಾಯಿ ಭಾರಿ ಸಾಲದ ಸುಳಿಯಲ್ಲಿ ಈಗ ಸಿಕ್ಕಾಕ್ಕೊಂಡಿದೆ. 2024ರಿಂದ 27ರ ಅವಧಿಯಲ್ಲಿ ಈ ದೇಶ $100 ಶತಕೋಟಿ ಅಂದರೆ 27 ಲಕ್ಷ ಕೋಟಿ ರೂಪಾಯಿ ಬಾಹ್ಯ ಸಾಲ, ಆ ಸಾಲವನ್ನು ಹೊತ್ತುಕೊಂಡಿದೆ. ಈಗ ಅದನ್ನು ತೀರಿಸಬೇಕಾಗಿರೋ ಅನಿವಾರ್ಯತೆ ಇದೆ. ಬಟ್ ತೀರಿಸೋದಕ್ಕೆ ಏನೂ ಆಪ್ಷನ್ ಉಳ್ಕೊಂಡಿಲ್ಲ. ಸಾಲ ನವೀಕರಣ ಮಾಡೋದು, ಹೊಸ ಸಾಲ ತಗೊಳ್ಳೋದು, ಇದರಲ್ಲೇ ಪಾಕಿಸ್ತಾನ ಮುಂದೂಡ್ಕೊಂಡು ಬರ್ತಿರೋದು, ಇಷ್ಟು ವರ್ಷ ನಿಭಾಯಿಸ್ಕೊಂಡು ಬರ್ತಿರೋದು. ಈಗ ಎಕ್ಸ್ಪರ್ಟ್ಸ್ ಕೊಡ್ತಾ ಇರೋ ಸಲಹೆ ಅದು ಒಂದೇ, ಪಾಕಿಸ್ತಾನಕ್ಕೆ ಉಳ್ಕೊಂಡಿರೋದು ಅದೊಂದೇ ಆಪ್ಷನ್ ಅಂತಿದ್ದಾರೆ. ಹಾಲಿ ಇರೋ ಸಾಲಗಳನ್ನು ನವೀಕರಿಸೋದು ಅಥವಾ ಹೊಸ ಸಾಲವನ್ನು ಪಡೆಯುವ ಮೂಲಕ ಹಿಂದಿನ ಸಾಲವನ್ನು ತೀರಿಸ್ಕೊಂಡು ಹೋಗೋದು, ಮ್ಯಾನೇಜ್ ಮಾಡ್ಬೋದು. ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ನೇ ಉಳ್ಕೊಳ್ಳೋದ ಮಟ್ಟಿಗೆ ಸಂಕಷ್ಟಕ್ಕೆ, ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ. ಹಳೆ ಸಾಲಗಳ ಮರುಪಾವತಿಗೆ ಪಾಕಿಸ್ತಾನ ಇದೇ ನೀತಿ ಹಲವು ವರ್ಷಗಳಿಂದ ಅನುಸರಿಸ್ಕೊಂಡು ಬರ್ತಾ ಇರೋದ್ರಿಂದ ವಿಶ್ವ ಬ್ಯಾಂಕ್ ಸೇರಿದಂತೆ ವಿದೇಶಿ ಮೂಲಗಳ ಸಾಲ ಸಿಗೋದೇ ಇಲ್ಲ ಪಾಕ್ಗೆ. ಅಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸೊ ಈಗ ಬೇರೆ ಯಾವುದೇ ದಾರಿ ಇಲ್ಲದೆ ಸೌದಿ ಅರೇಬಿಯಾ, ಚೀನಾ, UAE, ಕುವೈತ್ ದೇಶಗಳಿಂದ ಮತ್ತೊಮ್ಮೆ ಏನಾದರೂ ಸಿಗತ್ತಾ ಅಂತ ಕೈ ಚಾಚುವ, ಭಿಕ್ಷೆ ಬೇಡೋದಷ್ಟೇ ಪಾಕಿಸ್ತಾನಕ್ಕಿರೋ ಪರಿಸ್ಥಿತಿ. ಎಷ್ಟೇ ಪಾಠ ಹೇಳಿದ್ರೂ ಕೂಡ ಬುದ್ಧಿ ಕಲಿಯದ ಪಾಕಿಸ್ತಾನ ಸಾಲದ ಶೂಲದಲ್ಲಿ ಈಗ ಸಿಕ್ಕಾಕೊಂಡು ನರಳಾಡ್ತಿದೆ. ಆ ಸಾಲದು ಅಂತ ಈಗ POK ಮತ್ತೊಂದು ಇಲ್ಲದ ಸಲ್ಲದ ಎಲ್ಲ ಕನಸು ಕಾಣ್ಕೊಂಡು ಅಭಿವೃದ್ಧಿಯನ್ನೇ ಮರೆತು ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಭಯೋತ್ಪಾದಕತೆ ಹೇಗೆ ನುಂಗು ಹಾಕಬಹುದು ಒಂದು ದೇಶವನ್ನು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಭಾರತ ಪದೇ ಪದೇ ಎಚ್ಚರಿಕೆ ಕೊಡ್ತಾನೆ ಬಂದಿದೆ. ಆರ್ಥಿಕ ವಾಣಿಜ್ಯ ಚಟುವಟಿಕೆಗಳನ್ನು ಪಾಕಿಸ್ತಾನ ಜೊತೆ ನಾವು ಯಾವ ಕಾರಣಕ್ಕೂ ಮುಂದುವರಿಸಲ್ಲ, ನಿರ್ಬಂಧ ಮುಂದುವರಿಯಲಿದೆ. ಅವರು ಬಾಲ ಡೊಂಕೆ ಸರಿಯಾಗೋ ತನಕ ಮುಂದುವರಿಯಲ್ಲ, ಎಲ್ಲ ಸ್ಟಾಪ್ ಮಾಡಿದ್ರೆ ಮಾಡೋಣ ಬಿಡಿ ಅಂತ ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದಾಗಿದೆ. ಭಾರತದ ಜೊತೆಗೆ ಮತ್ತೆ ಆರ್ಥಿಕ ಚಟುವಟಿಕೆಗಳನ್ನು ಶುರು ಮಾಡೋದಕ್ಕೆ, ವಾಣಿಜ್ಯ ಚಟುವಟಿಕೆ ಶುರು ಮಾಡೋದಕ್ಕೆ ಬೇಡಿಕೊಳ್ತಾ ಇದೆ ಪಾಕಿಸ್ತಾನ. ಆದರೂ ಅದಕ್ಕೆ ನೋ ಅನ್ನುವ ಒನ್ ವರ್ಡ್ ಆನ್ಸರ್ ಮೂಲಕ ಭಾರತ ಮಾತಿಗೆ ಇಳಿದಿರ್ತಾನೆ. ನಿಮ್ಮ ಜೊತೆ ಬಂದಿರ್ತಾನೆ ಸಮಸ್ಯೆ, ನಿಮ್ಮನ್ನು ನಾವು ನಿರ್ಲಕ್ಷಿಸಿದ್ದೀವಿ, ನಿಮ್ಮ ಕಡೆ ಅಟೆನ್ಷನ್ ಕೊಟ್ಟರೆ ನೀವು ಹಾರಾಡ್ತೀರಿ, ನಿಮ್ಮನ್ನು ನಿರ್ಲಕ್ಷಿಸಿದ್ದೀವಿ ಅನ್ನುವ, ಡೋಂಟ್ ಕೇರ್, ನೀವು ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನುವ ಹೊಸ ಬಗೆಯ ನೀತಿಯನ್ನು ಅನುಸರಿಸ್ಕೊಂಡು ಬಂತಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಅದಾದ ಮೇಲೆ ಪಾಕಿಸ್ತಾನಕ್ಕೆ ಉಸಿರುಗಟ್ಟಿದೆ. ಈಗ ವಾಟರ್ ಸ್ಟ್ರೋಕನ್ನು ಕೊಟ್ಟು ಬಿಟ್ರೆ ಪಾಕಿಸ್ತಾನ ಅನ್ನೋ ಒಂದು ದೇಶವೇ, ಅದರ ಅಸ್ತಿತ್ವವೇ ನಲುಗಿ ಹೋಗಬಹುದು. ಅಂಥದ್ದೊಂದು ಬಿಗ್ ಸ್ಟೆಪ್ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.